ನಮಸ್ಕಾರ, ನಾವು ಬ್ಯಾಂಗ್ಳೂರ್ 24/7.com ಇಂದ ಬಂದಿದ್ದೀವಿ. ಈಗ ನಮ್ಮ ಜೊತೆ ವಾರ್ಡ್ ನಂಬರ್ 180 ಮೊಹಮ್ಮದ್ ಅಲಿ ಅವರಿದ್ದಾರೆ. ಅವ್ರು ಏನಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಅವ್ರು ಕೇಳೋಣ. ಮೊಹಮ್ಮದ್ ಅಲಿ ಅಂತ ಅವರು. ಸರ್, ನಾನು ಮಹಾನಗರ ಚುನಾವಣೆ ಪಾಲಿಕೆಯಲ್ಲಿ ನಿಂತಿದ್ದೀನಿ. ಬನಶಂಕರಿ ವಾರ್ಡು 180. ಇಲ್ಲಿ ಮೊದಲು ಒಂದು 5 ವರ್ಷ ಕಾಂಗ್ರೆಸ್ ಪದ್ಮ ನಟರಾಜ್ ಅಂತ ನಿಂತಿದ್ರು. ಆಮೇಲೆ ಮಣಿ ಅಂತ ES ಮಣಿ ಅಂತ ನಿಂತಿದ್ರು. ಕಾಂಗ್ರೆಸ್ಸಿಂದ ಅವರು ಗೆದ್ದಿದ್ರು, 5 ವರ್ಷ ಮಾಡಿದ್ರು. ಅದಾಗ್ಬಿಟ್ಮೇಲೆ 5 ವರ್ಷ ನಮ್ಮ ಬಸವರಾಜ್ ಮಾಡಿದ್ರು, BJPಯಿಂದ ಗೆದ್ದು. ಯಾರೂ ಸಹ ಈ 3 ಕ್ಯಾಂಡಿಡೇಟ್ನಲ್ಲಿ ಯಾರೂ ಸಹ ಏರಿಯಾದಲ್ಲಿ ಏನೂ ಮಾಡಿಲ್ಲ. ನೀರು ಸಮಸ್ಯೆ ಹಂಗೆ ಇದೆ, ನೀರಿಗೆ ತೊಂದರೆ ಇದೆ ಬಡವರಿಗೆ. ಆಮೇಲೆ ನಮ್ಮ ಏರಿಯಾದಲ್ಲಿ ರೋಡ್ಗಳು ಸರಿ ಇಲ್ಲ, ಮತ್ತು ಮೋರಿಗಳು ಬ್ಲಾಕ್ ಆಗಿಬಿಟ್ಟು ಮೋರಿ ನೀರೆಲ್ಲ ಮನೆಗೆ ನುಗ್ತಾ ಇದೆ, ಯಾರೂ ಮಾಡಿಸ್ತಾ ಇಲ್ಲ. ಆಮೇಲೆ ಚೇಂಬರ್ಗಳು ಒಡೆದೋಗಿ ಬ್ಲಾಕ್ ಆಗಿದೆ, ಯಾರು ನೋಡೋರು ಇಲ್ಲ. ಕಾರ್ಪೊರೇಟರ್ ಬಂದು ಏನು ಸಹಾಯ ಮಾಡಿಲ್ಲ. ಆಮೇಲೆ ನಮ್ಮ ಎಲ್ಲ ಈ ನಾಗರಿಕರ ಮನೆ ಮುಂದೆ ರೋಡ್ಗಳು ಎಲ್ಲ ಹಳ್ಳಗಳು, ಕಲ್ಲುಗಳು, ರೋಡ್ಗಳು ಸರಿ ಇಲ್ಲ. ಆದ ಕಾರಣಕ್ಕೆ ನಾನು ನಿಂತು ನಮ್ಮ ಏರಿಯಾಕ್ಕೆ ನಾನು ಒಳ್ಳೇದು ಮಾಡೋಣ ಅಂತ ಎಲ್ಲ ಸಮಸ್ಯೆ ಬಗೆಹರಿಸೋಣ ಅಂತ ನಾನು ನಿಂತಿದ್ದೀನಿ ಸರ್. ಇವಾಗ ನಿಮ್ಮದು ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಗಳಿದೆಯಲ್ಲ, ವಾಟರ್ ಪ್ರಾಬ್ಲಮು, ಡ್ರೈನೇಜ್ ಪ್ರಾಬ್ಲಮ್. ಸರ್, ಒಂದು ಏರಿಯಾದಲ್ಲಿ ನಮ್ಮದು ಏನು ಪ್ರಾಬ್ಲಮ್ ಇದೆ, ಚೇಂಬರ್ ಪ್ರಾಬ್ಲಮ್ ಇದೆ. ಮತ್ತು ಇದು ಸ್ಯಾನಿಟರಿ ಲೈನು ಪೈಪ್ಗಳು ಚಿಕ್ಕದಿದೆ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಕೆಲವು ಒಡೆದೋಗ್ಬಿಟ್ಟಿದೆ, ಯಾರು ನೋಡ್ತಾ ಇಲ್ಲ. ಅದೆಲ್ಲ ಮಾಡ್ಸೋಣ, ಒಳ್ಳೇದು ಮಾಡೋಣ ಅಂತ ನೀವು ನಿಂತಿದ್ದೀನಿ ಸರ್. ನಿಮ್ಮದು ಮೇನ್ ಫೋಕಸ್ ಏನು ಸರ್? ಏನಕ್ಕೋಸ್ಕರ ನಿಂತಿದ್ದೀರಾ ನೀವು? ನಮ್ಮ ಏರಿಯಾಗೆ ನಮ್ಮ ಬಡವ್ರ ಏರಿಯಾ ಇದು, ಸ್ಲಮ್ಮು. ನಮ್ಮ ಏರಿಯಾಕ್ಕೆ ನಾವು ನೀಟಾಗಿ ಮಾಡೋಣ, ಒಳ್ಳೇದು ಮಾಡೋಣ, ನಮ್ಮ ಏರಿಯಾದು ಕಷ್ಟ ಸುಖ ನೋಡೋಣ ಅಂತ ನಾನು ಮಾಡಿದ್ದೀನಿ. ಈಗ ಇನ್ನೊಂದು ಗೌರ್ಮೆಂಟಿಂದ, ನಮ್ಮ ಕಾರ್ಪೊರೇಷನಿಂದ ವಯಸ್ಸಾಗಿರೋರಿಗೆ ಪಿನ್ಷನ್ ಸಿಗುತ್ತೆ. ಇಲ್ಲಿ ವಿದ್ವಾಸ್ ಭಾಳ ಜನ ಇದ್ದಾರೆ. ಯಂಗ್ಸ್ಟಾರ್ಸ್ ಲೇಡೀಸು ವಿದ್ವಾಸ್ ಇದ್ದಾರೆ. ಅವ್ರಿಗೆಲ್ಲ ನಾನು ಪಿನ್ಷನ್ ಮಾಡಿಸ್ಕೊಂಡು, ಇದಕ್ಕೆ ಮುಂಚೆನೂ ನಾನು ಮಾಡಿಸ್ಕೊಟ್ಟಿದ್ದೀನಿ. ಕೌನ್ಸಿಲರ್ಗಳು ಮಾಡಿಸ್ಕೊಟ್ಟಿಲ್ಲ, 3 ಕೌನ್ಸಿಲರ್ಗಳು. ನಾನು ಒಂದು ಸುಮಾರು 10,000 ಜನಕ್ಕೆ ನನ್ನ ಪಿನ್ಷನ್ಗಳು ನಾನು ಮಾಡಿಸ್ಕೊಟ್ಟಿದ್ದೀನಿ. ತಿಂಗಳಿಗೆ 400 ರೂಪಾಯಿ ಅವ್ರಿಗೆ ಬರ್ತದೆ. ಯಂಗ್ಸ್ಟಾರು ಅವ್ರು ವಿದ್ವಾಸ್ ಆಗಿದ್ದಾರೆ. ಆಮೇಲೆ ಹ್ಯಾಂಡಿಕ್ಯಾಪ್ ಜನಗಳಿದ್ದಾರೆ, ಅವ್ರಿಗೂ ನಾನು ಪಿನ್ಷನ್ಗಳು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇನ್ನೂ ಜಾಸ್ತಿ ನಾನು ಕಾರ್ಪೊರೇಷನ್ ಎಲೆಕ್ಷನ್ ಗೆದ್ದು ನಿಂತ್ಕೊಂಡ್ಬಿಟ್ಟು ಇನ್ನೂ ಜಾಸ್ತಿ ನಾನು ಕೆಲಸ ಮಾಡೋಣ, ಇನ್ನೂ ಜಾಸ್ತಿ ನಮ್ಮ ದುಡಿಯೋಣ, ನಮ್ಮ ಏರಿಯಾಗೆ ನಾವು ಸೌಲಭ್ಯ ಮಾಡಿಕೊಡೋಣ ಅಂತ ನಾನು ನಿಂತಿದ್ದೀನಿ ಸರ್. ಇವಾಗ ಜನರನ್ನ ನೀವು ಜನರು ನಿಮ್ಮ ಹತ್ರ ಹೇಗೆ ಬಂದು ನಿಮ್ಮನ್ನ ನೋಡ್ಬೋದು, ಹೇಗೆ ನಿಮ್ಮ ಅವ್ರದ್ದು ಪ್ರಾಬ್ಲಮ್ಸ್ಗಳೆಲ್ಲ ಬಂದು ಹೇಳ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ವಯಸ್ಸಾಗಿರೋರು ಅವ್ರ ಮಗ ತಿಳ್ಕೊಂಡ್ಬಿಟ್ಟು ನಮಗೆ ಬಂದು ಸಿಕ್ಕಲಿ, ಅವ್ರ ಮಗ ಆಗಿ ನಾನು ದುಡ್ದು ಅವ್ರ ಕೆಲಸ ನಾನು ಮಾಡಿಕೊಡ್ತೀನಿ ಸರ್. ಅವ್ರು ಏನು ಪ್ರಾಬ್ಲಮ್ ಇತ್ತು ನಾನು ಬಗೆಹರಿಸ್ಕೊಡ್ತೀನಿ ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.